ನಾ ಬಂದೆ. ಓ ಬಂದ, ಒಳ್ಳೆ ಟೈಮ್ಗೆ ಬಂದೆ. ಹೋಗೊಂಚೂರು ಅಕ್ಕಿ ರುಬ್ಬಿಸ್ಕೊಂಬಂದ್ಬಿಡು. ಮನೆಗೆ ಬಂದ ತಕ್ಷಣ ಕೆಲಸ ಹೇಳ್ತಾರೋ ನಮ್ಮ ಅಮ್ಮಂಗೆ ಒಂದು ಧಿಕ್ಕಾರ ಹಾಕ್ತಾ ಅಕ್ಕಿ ರುಬ್ಬಿಸ್ಕೊಂಡು ರುಬ್ಸ್ಕೊಂಡ್ ಬಂದಿದ್ದೀನಿ. ಓ ರುಬ್ಸ್ಕೊಂಡ್ ಬಂದ್ಬಿಟ್ಟಾ? ಅಯ್ಯೋ ಮುಂದಕ್ಕೆ ರುಬ್ಬಿಸ್ಕೊಬಾ ಅಂತ ಹೇಳೋಣ ಅನ್ಕೊಂಡಿದ್ದೆ. ಅಷ್ಟೊತ್ತು ನೀನು ರುಬ್ಬಿಸ್ಕೊಂಡೇ ಬಂದ್ಬಿಟ್ಟಿದ್ಯಾ? ನಂಗೆ ಗೊತ್ತಿಲ್ಲ ಹೆಂಗ್ ರುಬ್ಸ್ಬೇಕು ಅಂತ. ಸದ್ಯ ಅಷ್ಟಾರು ಗೊತ್ತಲ್ಲ. ಸರಿ, ಇವತ್ತಿನ ಮೆನುನಲ್ಲಿ ಏನು ಸ್ಪೆಷಲು? ಇವತ್ತಿನ ಮೆನುನಲ್ಲಿ ಮೆಂತ್ಯ ಮುದ್ದೆ. ಇದೊಂದು ತೂತ್ ಮಾಡಿ ಒಂದು ಸ್ಪೂನ್ ತುಪ್ಪ ಹಾಕಿ ತಿಂತಾ ಇದ್ರೆ ಏನಂದ ಇನ್ನೊಂದ್ಸಲನು ನುಂಗೋಗು ಕೈ ತೊಳ್ಕೊಂಡು ಅಂದೆ. ಲಾಸ್ಟ್ ಟೈಮ್ ನಾನು ಯಾವಾಗ ಈ ಮುದ್ದೆ ತಿಂದೆ ಅಂತಾನೆ ನನಗೆ ನೆನಪಿಲ್ಲ. ಅಷ್ಟು ವರ್ಷಗಳಾಗೋಗ್ಬಿಟ್ಟಿದೆ. ಮುದ್ದೆನ ಮುರ್ಕೊಂಡು ಮನಸ್ಸು ಇಚ್ಛೆ ತುಪ್ಪದಲ್ಲಿ ಅಜ್ಜಿ ಅದನ್ನು ನುಂಗ್ತಾ ಇದ್ರೆ ಇದೆಯಲ್ಲ, ಹಾಗೆ ಸ್ಮೂತ್ ರೈಡ್. ಬಟ್ ಸ್ಟಿಲ್ ಇದನ್ನು ಅಗ್ಗಿಯೋದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಮಜಾ. ಊಟ ಆದಮೇಲೆ ಬೆಳಗ್ಗೆ ಹೊತ್ತು ಕುಡಿಯೋಕ್ಕೆ ಯಾವುದಾದ್ರು ಡಿಟಾಕ್ಸ್ ಜ್ಯೂಸ್ ಮಾಡು ಅಂತ ಅಮ್ಮ ಕೇಳಿದ್ರು. ಅದಕ್ಕೆ ಪಾಲಕ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ 1 ಸೌತೆಕಾಯಿ, ಅರ್ಧ ಇಂಚು ಶುಂಠಿ, 1 ಇಂಚಷ್ಟು ಅರ್ಶಿನದ ಕೊಂಬು, ನಿಂಬೆ ರಸ, ಪೆಪ್ಪರ್ ಹಾಗೆ ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದನ್ನು ಶೋಧಿಸಿ ಒಂದು ಐಸ್ ಟ್ರೇಗೆ ಹಾಕಿಟ್ಮೇಲೆ ನಾನು ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಬ್ಯಾಕ್ ಪ್ಯಾಕ್ ಯಾಕೆ ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನೋದು ನೆಕ್ಸ್ಟ್ ರೀಲಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ನಮ್ಮ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಅಂತ ನಾನು ಗುಬ್ಬಿ ವಾಕಿಂಗ್ ಹೋದ್ವಿ. ಆ್ಯಂಡ್ ಇದಾಗಿತ್ತು ನನ್ನ ದಿನ.